ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಿಚನ್ ಆಕ್ಸೆಸರೀಸ್ದು ಪಾರ್ಟ್ 2. ನಾನು ಕೆಲವೊಂದು ಐಟಮ್ಸ್ ಮಾತ್ರ ನಿಮಗೆ ತೋರಿಸಿದ್ದೆ, ಇನ್ನೂ ಕೆಲವು ಐಟಮ್ಸ್ ಈ ಕಂಟಿನ್ಯೂಷನ್ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ನೈಫ್ ಇದು ನೋಡಿ, ಇದು ಬಂದು ನೈಫು. ವಾವ್, ಸೂಪರ್ ಆಗಿದೆ ನೈಫ್. ಡಿಸೈನ್ ನೋಡಿ, ನಮ್ಮ ಹೆಣ್ಮಕ್ಳಿಗೆ ಈ ತರ ಕಲರ್ಫುಲ್ ಆಗಿ ಕಿಚನ್ ಇಟ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮ ಕಿಚನ್ಗೆ ಈ ತರ ಕಲರ್ಫುಲ್ ನೈಫ್ ಬಂದಿದೆ, ಎಷ್ಟು ಸಖತ್ತಾಗಿದೆ ನೋಡಿ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ. ಇನ್ನೊಂದು ತೋರಿಸ್ತೀವಿ. ಇದು ಸೆಟ್ ಆಫ್ 3 ನಾನು ತಗೊಂಡಿದ್ದು. ಇದು ಕೂಡ ವಿತಿನ್ 400 ರೇಂಜ್ ಅಲ್ಲೇ ಇದೆ. ಸೊ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೈಫ್. ಕಲರು ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಅಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ನೈಫ್. ಇದು ಕೂಡ 400 ಒಳಗಡೆನೆ ಇದೆ. ನೆಕ್ಸ್ಟ್ ನಾನು ಇದೀಗ ಗೋಲ್ಡನ್ ಕಲರ್ ಸ್ಪೂನ್ಸ್ ತರಿಸಿದೀನಿ. ಇದು ಕೂಡ ನಾನು ಅಮೆಝಾನ್ ಇಂದಾನೆ ತರಿಸಿದ್ದು. ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ. ಇದು ನಾನು ಆಕ್ಚುಲಿ ಒಂದು 200 ಪ್ಲಸ್ ಏನೋ ಪೇ ಮಾಡಿದ್ದೀನಿ. ಶೈನಿಂಗ್ ಆಗಲಿ, ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ನಾನು ಅನ್ಕೊಂಡೆ ಇದು ಏನಪ್ಪ, ನಾನು ಅಮೆಝಾನಲ್ಲಿ ತರಿಸ್ತಾ ಇದ್ದೀನಿ, ಕ್ವಾಲಿಟಿ ಹೇಗಿರುತ್ತೋ ಅಂತ ನನಗೆ ಸ್ವಲ್ಪ ಡೌಟೇ ಇತ್ತು. ಬಟ್ ಸ್ಟಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಆಲ್ರೆಡಿ ಈ ಥರ ಸ್ಪೂನ್ ಇದೆ. ಈ ಥರ ಸ್ಪೂನ್ ನಾನು ಶಾಪಲ್ಲೇ ತೊಗೊಂಡು ಬಂದಿದ್ದು. ಬಟ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಇದನ್ನು ತರಿಸ್ಬೇಕಾದ್ರೆ ನನಗೆ ಡೌಟ್ ಇತ್ತು, ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಪಾಲಿಶ್ ಹೋಗ್ಬಿಡುತ್ತಾ ಏನೋ ಅಂತ. ಬಟ್ ಸ್ಟಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಯೂಸ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಯೂಸ್ ಮಾಡಿ ನೋಡಿದ್ದೀನಿ, ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಿಮಗೂ ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಹಾರ್ಟ್ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಅರ್ಶಿನ ಕುಂಕುಮದ ಮಣಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಆ್ಯಕ್ಚುಲಿ ಇದು ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನು ಮಾಡ್ತೀವಿ, ದಿನನಿತ್ಯ ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋದು ನಮ್ಮ ನಮ್ಮ ಕಲ್ಚರ್ ಅಂತ ಹೇಳ್ಬೋದು. ಸೊ ನಾನು ಆ್ಯಕ್ಚುಲಿ ಈ ಥರ ಕುಂಕುಮದ ಬಾಣಿನ ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ಇದು ನಮ್ಮ ಊರಲ್ಲಿದೆ, ಬಟ್ ಅದಂದ್ರೆ ತುಂಬ ಹಳೆಯದು, ತುಂಬ ವರ್ಷಗಳದಾಯಿತು. ಬಟ್ ಆ ಡಿಸೈನ್ ನಾನು ಇಲ್ಲೆಲ್ಲೂ ಹುಡುಕ್ತಾ ಇದ್ದೆ, ಅದು ಸಿಗಲ್ಲ ಈಗ. ಯಾಕಂದರೆ ಅದು ಎಷ್ಟೋ ವರ್ಷಗಳಿಂದ ತೊಗೊಂಡಿರೋದು. ಇವಾಗ ಎಲ್ಲಿ ಸಿಗುತ್ತೆ ಆ ಥರ ಕುಂಕುಮದ ಬಾಣಿ? ಸೊ ಸಿಗ್ತಿರ್ಲಿಲ್ಲ. ಬಟ್ ನನಗೇನಂದರೆ ಮನೇಲಿ ನಾನು ಬೆಳ್ಳಿದು ಇಟ್ಕೊಂಡಿದ್ದೆ ಕುಂಕುಮದ ಬಾಣಿ. ಬಟ್ ಏನಂದರೆ ಅದರಲ್ಲಿ ಒಂದು ಸ್ವಲ್ಪ ದಿವಸ ಆಗಿದ ತಕ್ಷಣ ಸಾಕು ಅದರಲ್ಲಿ ಹುಳಗಳು ಬೀಳ್ತಾ ಇತ್ತು. ಸೊ ನನಗೆ ಒಂಥರ ಬೇಜಾರಾಗೋದು, ಇದೇನಪ್ಪ ಯಾವಾಗಲೂ ವಾಶ್ ಮಾಡಿಟ್ಟಿರ್ತೀನಿ, ಸ್ವಲ್ಪ ದಿನಕ್ಕೆ ಹುಳಗಳು ಬಿಟ್ಟಿರುತ್ತಲ್ಲ, ಯಾರಿಗಾದ್ರೂ ಕುಂಕುಮ ಕೊಡ್ಬೇಕಂದ್ರೂ ಅವಾಗ ಅದರಲ್ಲಿ ಹುಳಗಳು ಬಿರ್ತಿತ್ತು. ಸೊ ಅದಕ್ಕೆ ನಾನು ಒಂಥರ ಬೇಜಾರಾಗ್ತಾ ಇತ್ತು. ನಾನು ಒಂದಿನ ಹೀಗೆ ನಾನು ವಿದ್ಯಾರಣ್ಯಪುರ ಸೈಡ್ ಬರ್ತಾ ಇದ್ದೆ. ಅಲ್ಲಿ ಒಂದು ಶಾಪ್ ಹೊಸದಾಗಿ ಓಪನ್ ಮಾಡಿದ್ರು. ಅಲ್ಲಿ ಏನಾದರೂ ವುಡನ್ ಐಟಮ್ಸ್ನೇ ಸೇಲ್ ಮಾಡ್ತಾರೆ. ಅಲ್ಲಿ ವುಡನ್ ಐಟಮ್ಸು ಮತ್ತು ಹಳೆ ಕಾಲದ ಐಟಮ್ಸು, ಲೈಕ್ ನಾವು ರುಬ್ಬೋ ಕಲ್ಲಾಗಿರ್ಬೋದು, ಆಮೇಲೆ ಖಾರ ಅರಿಯೋದಾಗಿರ್ಬೋದು, ಮತ್ತು ಇದು ಏನು ಐರನ್ದು ಪಾತ್ರೆಗಳು, ಕಬ್ಬಿಣದ ಪಾತ್ರೆಗಳು ಆಗಿರ್ಬೋದು, ಅದೆಲ್ಲ ಸೇಲ್ ಮಾಡುವಂಥ ಅಂಗಡಿ, ಹೊಸ ಅಂಗಡಿ ಅದು. ಸೊ ಅಜ್ಜಿ ಮನೆ ಅಂತ ಏನೋ ಆ ಶಾಪ್ ಹೆಸರು. ಸೊ ಅಲ್ಲಿ ನಾನು ಅಲ್ಲಿ ಹೋಗಿದ್ದೆ ಒಂದ್ಸರಿ, ಹೇಗಿದೆ ಏನಿದೆ ಅಲ್ಲಿ ಹೊಸದಾಗಿದೆಯಲ್ಲ ಶಾಪ್, ಏನಿದೆ ಅಂತ ನೋಡ್ಲಿಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ನನಗೆ ಈ ಕುಂಕುಮದ ಭರಣಿ ಕಾಣಿಸ್ತು. ನನಗಂತೂ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಆ್ಯಕ್ಚುಲಿ ಊರಲ್ಲಿ ಇದೆ, ಬಟ್ ಸ್ಟಿಲ್ ಏನಂತೂ ತುಂಬ ಹಳೆಯದು. ಅದನ್ನು ನಾನು ಹೇಗೆ ಇವಾಗ ಎಲ್ಲಿ ಸಿಗುತ್ತೆ, ಅದು ಎಲ್ಲಿ ಹುಡ್ಕೊಂಡು ಹೋಗಲಿ ಅದನ್ನು ತರಲಿಕ್ಕೆ. ಸೊ ನಂಗೆ ಅದೊಂಥರ ಒಂದು ಮೈಂಡಲ್ಲಿ ಇತ್ತು. ಸೊ ಇದು ನೋಡಿದ ತಕ್ಷಣ ಖುಷಿ ಆಯಿತು. ನೋಡಿ, ನೀಟಾಗಿ ಹೀಗೆ ಕ್ಲೋಸ್ ಮಾಡ್ಬೋದು, ಬೇಕಾದಾಗ ಹೀಗೆ ಓಪನ್ ಮಾಡ್ಕೋಬೋದು, ಬೇಡವಾದಾಗ ಕ್ಲೋಸ್ ಮಾಡಿಕ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದ್ಬಿಟ್ಟು ಅವ್ರು ಹೇಳಿದ್ರು ಟೀಕ್ ವುಡ್ ಅಂತಲೇ ಹೇಳಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ತುಂಬ ದಿನ ಆಯಿತು ಯೂಸ್ ತೊಗೊಂಬಂದು. ನಾನು ಮಾಡಿ ನಿಮಗೆ ತೋರ್ಸೋಣ ಅಂತ ಹಾಗೆ ಪೆಂಡಿಂಗ್ ಇತ್ತು. ನೋಡಿ, ಹಾಳೆ ಆಲ್ಮೋಸ್ಟ್ ಅಷ್ಟನ್ನ ಖಾಲಿ ಆಗಿದೆ. ತುಂಬ ದಿನ ಆಯಿತು ಇದು ತೊಗೊಂಡ್ಬಂದು. ಬಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಐಟಮ್ ಅಂತ ಹೇಳ್ಬೋದು. ಮನೆಗೆ ಯಾರು ಕುಂಕುಮ ಕೊಡಬೇಕಂದ್ರೂ ಆರಾಮ್ಸೆ ಕೊಡ್ಬೋದು, ನೀಟಾಗಿ ಕ್ಲೋಸ್ ಮಾಡ್ಬೋದು. ಸೊ ನೋಡಿ, ಹುಳನೂ ಹೋಗಲ್ಲ, ಏನೂ ಇಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಐಟಮ್ ಅಂತ ಹೇಳ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಪ್ಯಾನ್ ಆರ್ಗನೈಸರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ಬೇಕಾದರೆ ಈ ಥರ ಸ್ಟ್ರೈಟ್ ಆಗಾದರೂ ಇಟ್ಕೋಬೋದು, ಇಲ್ಲ ಈ ಥರ ಕ್ರಾಸ್ ಆಗಿ ಬೇಕಾದರೂ ಇಟ್ಕೋಬೋದು. ನೋಡಿ, ಈ ಥರ ಕ್ರಾಸ್ ಆಗಾದರೂ ಇಟ್ಕೋಬೋದು. ನೋಡಿ, ಇದು ಕೂಡ ಒಂದು ಕಿಚನ್ ಆರ್ಗನೈಸರ್ ಅಂತ ಹೇಳ್ಬೋದು. ನಾವು ಯೂಶಲಿ ತವಾಗಳಾಗಲಿ, ಪ್ಯಾನ್ಸ್ ಆಗಲಿ, ಮತ್ತು ನಮ್ಮ ವುಡನ್ದು ಏನು ವೆಜಿಟೇಬಲ್ ಚಾಪರ್ ಸ್ಟ್ಯಾಂಡ್ ಆಗಿರ್ಬೋದು, ವೆಜಿಟೇಬಲ್ ಚಾಪರ್ ಸ್ಟ್ಯಾಂಡ್ ಆಗಿರ್ಬೋದು, ನೀಟಾಗಿ ಇಟ್ಕೋಬೋದು. ಈ ಥರ ಬೇಕಾದರೂ ಇಟ್ಕೋಬೋದು.
ಹೀಗೆ ಬೇಕಾದ್ರೂ ಇಟ್ಕೊಂಡು ಇಲ್ಲಿ ಇದ್ರ ಮೇಲೆ ಕೂಡ ಒಂದು ಇಡ್ಬೋದು, ಇದ್ರ ಮೇಲೆ ಕೂಡ ಇಡ್ಬೋದು, ಇಲ್ಲಿ ಲಾಸ್ಟಲ್ಲೂ ಇಡ್ಬೋದು. ಇದು ಬೇಕಾದ್ರೆ ಇನ್ನು ಕಡಾಯಿ ಬೇಕಾದ್ರೆ ಇಟ್ಕೋಬೋದು, ಇಲ್ಲಿ ಏನಾದರೂ ಒಂದು ಚಿಕ್ಕ ಚಿಕ್ಕ ಕಡಾಯಿಗಳಿದ್ರೆ ಅದನ್ನು ಇಟ್ಕೋಬೋದು. ಚೆನ್ನಾಗಿದೆ, ತುಂಬ ಇವು ವರ್ತ್ ಇದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಕೂಡ ನಾನು ವಿತಿನ್ 400 ಒಳಗಡೆ ನಾನು ಪೇ ಮಾಡಿರೋದು. ಸೊ ಇದನ್ನ ನಾನು ಡೀಟೈಲ್ ಪ್ರೈಸ್ ಮತ್ತು ಡೆಸ್ಕ್ರಿಪ್ಷನ್ ಎಲ್ಲಿಂದ ಪರ್ಚೇಸ್ ಮಾಡಿದೆ ಅನ್ನೋದು ಡೀಟೇಲ್ಸ್ ಕೂಡ ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ಇದ್ರ ಮೇಲೆ ಬೇಕಾದ್ರೆ ಇಟ್ಕೋಬೋದು. ಸೊ ಈ 1 ಸ್ಟೆಪ್, 2ನೇ ಸ್ಟೆಪ್ಪು, 3, 4, ಟೋಟಲಿ 5 ಸ್ಟೆಪ್ಸ್ ನಮಗೆ ಯೂಸ್ ಆಗುತ್ತೆ. 5 ಸ್ಟೆಪ್ಸ್ ಇರುತ್ತೆ. ಇಲ್ಲ ಒಂದು ನೋಡಿ, ಇದ್ರ ಮೇಲೆ ಇನ್ನೂ ಒಂದು ಬೇಕಾದ್ರೂ ಇಡ್ಬೋದು. ಲೈಕ್ ಇನ್ನೊಂದು ಚಾಪರ್ ಸ್ಟ್ಯಾಂಡ್ ಇದ್ರೆ ಅದನ್ನು ಕೂಡ ಇದ್ರ ಮೇಲೆ ಇಡ್ಬೋದು. ಯಾಕಂದರೆ ಗ್ಯಾಸ್ ಎಷ್ಟೊಂದಿದೆ, ತುಂಬ ಹಿಡಿಯುತ್ತೆ. ಚೆನ್ನಾಗಿದೆ ಇದು ನೋಡಿ. ಇಲ್ಲಾಂದರೆ ಈ ಥರ ಬೇಕಾದ್ರೂ ಇಟ್ಕೋಬೋದು, ಹೀಗೆ ಬೇಕಾದ್ರೂ ಇಟ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಇದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಫೈನಲ್ ಆಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಒಂದು ಐಟಮ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಇಷ್ಟ ಆಯಿತು ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ ಯಾವುದೋ ಪ್ರಾಡಕ್ಟ್ ಅಂತ. ಇದು ಟ್ಯಾಪ್ ಎಕ್ಸ್ಟೆಂಡರ್, ಅಮೆಝಾನಿಂದ ತರಿಸಿದ್ದು. ಬಟ್ ನನಗೆ ತಂದು ಇದನ್ನು ಫಿಕ್ಸ್ ಮಾಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನೋಡಿ, ನಮಗೆ ನೀರು ನೋಡಿ, ಇದು ತುಂಬ ಫಾಸ್ಟಾಗಿ ಬರ್ತಿದ್ಯಾ. ಇದನ್ನು ಚಿಕ್ಕದಾಗೂ ಬೇಕಾದ್ರೂ ಮಾಡ್ಕೋಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ಫಿಕ್ಸ್ ನೋಡಿ, ಈ ಥರ ಚಿಕ್ಕದಾಗೂ ಮಾಡ್ಕೋಬೋದು. ಹಿಂಗೆ ವಾಶ್ ಮಾಡ್ಕೋಬೋದು, ಈ ಕಡೆ ಎಲ್ಲ ಫುಲ್ಲು ತಿರುಗಿಸ್ಕೋಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ನಮಗೆ ಕಡಿಮೆ ಬೇಕಾ ಕಡಿಮೆ ಮಾಡ್ಕೋಬೋದು, ಇನ್ನೂ ಕಡಿಮೆ ಬೇಕಾ ಇನ್ನೂ ಕಡಿಮೆ ಮಾಡ್ಕೋಬೋದು. ಸೊ ಇದು ಒಂದು ನನಗೆ ಫೇವ್ರೆಟ್ ಅಂತ ಹೇಳ್ಬೋದು. ನಿಮಗೆ ಇದು ಲಾಸ್ಟ್ ಐಟಮ್ ಆಗಿರ್ಬೋದು, ಬಟ್ ಒನ್ ಆಫ್ ದ ಬೆಸ್ಟ್ ಐಟಮ್ ಅಂತ ನಾನು ಹೇಳ್ತೀನಿ. ಕಿಚನ್ಗಂತೂ ನಿಮ್ಗೆ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆಲ್ಲ ಆಲ್ಮೋಸ್ಟ್ ಒಂದು 7 to 8 ಐಟಮ್ಸ್ ನಿಮಗೆ ತೋರಿಸಿದ್ದೀನಿ ಇವತ್ತು ಕಿಚನ್ ಆಕ್ಸೆಸರೀಸಲ್ಲಿ. ಸೊ ಎಲ್ಲ ಐಟಮ್ಸು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಕಿಚನ್ನ ಹಾಗೆ ಇಟ್ಕೋಬೇಕು, ಹೀಗೆ ಇಟ್ಕೋಬೇಕು ಅಂತ ಏನೇನೋ ಆಸೆಗಳಿರುತ್ತೆ. ನನಗೂ ಅಷ್ಟೇ ಕಿಚನ್ನ ನೀಟಾಗಿ ಇಟ್ಕೋಬೇಕು, ಕಿಚನ್ ನೀಟಾಗಿ ಆರ್ಗನೈಸ್ ಮಾಡಬೇಕು ಅನ್ನೋದು ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಈ ಥರ ಐಟಮ್ಸ್ಗಳಲ್ಲಿ ಮನೇಲಿದ್ರೆ ನಮಗೊಂಥರ ಖುಷಿ ಬರುತ್ತೆ. ಅಡುಗೆ ಮನೆಗೆ ಬರೋಕ್ಕೂ ಖುಷಿ, ಅಡುಗೆ ಮಾಡೋಕ್ಕೂ ಇನ್ನೂ ಖುಷಿ ಆಗುತ್ತೆ. ಸೊ ನಮಗೆ ಏನಂದರೆ ಮನೆ ನೀಟಾಗಿದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಇದೆಲ್ಲ ನಾನು ಅಮೆಝಾನಿಂದ ತರಿಸಿರೋಂಥ ಐಟಮ್ಸು ತುಂಬ ಅಂದರೆ ತುಂಬ ಇಷ್ಟ. ಇದು ನಾನು ಹೇಳಿದ್ನಲ್ಲ, ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಕ್ವಾಲಿಟಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದೆಲ್ಲ ನನ್ನ ಫೇವ್ರೇಟ್ ಐಟಮ್ಸು ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.